ಹಚ್ತಾ ಇದ್ದಾರೆ, ಏನೋ ಮಾಡಲಿಕ್ಕಿದ್ದಾರೆ, ಒಳ್ಳೆ ಕೆಲಸ ಇಲ್ಲ ಅಂತಲ್ಲ. ಆದರೆ ನಿಜವಾಗಿಯೂ ತನಿಖೆಯಾಗಿ ಈ ಒಂದು ಶಿವಶಂಕರಪ್ಪನವ್ರಿಗೆ, ಸಾಹುಕಾರ ಶಿವಶಂಕರಪ್ಪನವ್ರಿಗೆ ಶಿಕ್ಷೆ ಆಗ್ತದನ ಅಂತ. ಇದು ಸಣ್ಣ ಅಪರಾಧ ಅಲ್ಲ, ಇದು ಇಂಥ ಅನೇಕ ಆಗಿದಾವ್ರಿ. ಸುಮ್ಮನೆ ಒಂದು ಮೇಲ್ಪದಲ್ಲಿ ಬಂದಂಥದ್ದು ಇದು. ಇಂಥ ಅನೇಕ ತಪ್ಪುಗಳಾಗಿ ಹೋಗಿದ್ದಾವೆ. ಅದಕ್ಕಾಗಿ ಇದು ಬರೀ ಹುಡುಕಿ ತನಿಖೆ ಮಾಡಿ ತಪ್ಪಾಗಿ ತೋರಿಸೋದು ಅಷ್ಟೇ ಅಲ್ಲ. ಇವತ್ತು ನಾವು ಪತ್ರಿಕೆ ಬರಿತೀವಿ, ಓದ್ತೀವಿ, ಹೇಳ್ಕೊಳ್ತೀವಿ, ಆದರೆ ಇವ್ರು ಶಿಕ್ಷೆ ಆಗೋದು ಯಾವಾಗಿಂಥವ್ರಿಗೆ. ಒಬ್ಬರಿಗೆ ಯಾವುದೋ ಮನೆಗೆ ಕಳಿಸೋದು ಇನ್ನೂ ಜೋರ್ದಾರ್ ಶಿಕ್ಷೆ ಒಬ್ಬರಿಗೆಲ್ಲ. ಈಗ ನಡೆಯುವಂಥ ಪ್ರತಿಯೊಬ್ಬರಿಗೂ, ಅಲ್ಲಿ ಕಾರ್ಯದರ್ಶಿ ಇರ್ಬೋದು, ಮತ್ತೊಬ್ಬರಿಗಿರ್ಬೋದು, ಅಲ್ಲೇನು ನಡೀತಾ ಇದೆ ಅದು ಆಮೂಲಾಗ್ರವಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯವಿಲ್ವ? ಇವತ್ತು ಏನೋ ಆರ್ ವಿ ದೇಶಪಾಂಡೆ ಅವ್ರು ನೇಮಿಸಿದಿರಿ, ಒಂದು ಕಮಿಷನ್ ಮಾಡಿದಿರಿ, ಸ್ವಚ್ಛ ಮಾಡಿಸೋವಾಗ ಏನೇನೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಆದರೆ ಅದು ಒಂದು ತಾರೀಕಿಗೆ ಅಂತ್ಯ ಮುಟ್ಟಬೇಕು. ಅದು ಮುಂದೆ ನಡೀಲೇಬಾರ್ದಂಥ ಪರಿಸ್ಥಿತಿ ತರಲಿಕ್ಕೆ ಸಾಧ್ಯ ಇಲ್ವಾ ಇಲ್ಲ ಅಂತ. ಯಾಕಂದ್ರೆ ಇಲ್ಲಿ ಪ್ರಾಮಾಣಿಕರು ಬೇಕಾಗಿದ್ದಾರೆ ರೀ, ಪ್ರಾಮಾಣಿಕವಂತ ಅಧಿಕಾರಿಗಳು ಬೇಕಾಗಿದ್ದಾರೆ, ಪ್ರಾಮಾಣಿಕವಾಗಿ ರಾಜಕಾರಣಿಗಳು ಬೇಕಾಗಿದ್ದಾರೆ. ಅದೇ ಕಾರಣ ಡಿ ಕೆ ಶಿ ಅವರು ಇವತ್ತು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕಾಗಿದೆ. ಸುಮ್ಮನೆ ಏನೋ ಒಂದು ಬದಲಾವಣೆ ಕಾಟಾಚಾರಕ್ಕೆ ಒಂದಿಷ್ಟು ಮಾಡಿ ಹೋದರೆ ಮತ್ತೆ ಇದು ಹಾಡೋಣ. ಆದರೆ ಇದರಿಂದಾಗಿ ಇಲ್ಲಿಯ ಪ್ರತಿಭಾವಂತ ಯುವಕರು KPSC ಎಕ್ಸಾಮ್ ಕೂತ್ಕೊಂಡು ಪಾಸ್ ಆಗಬೇಕು ವಿಚಾರ ಬಿಡ್ತಾ ಇದ್ದಾರೆ. ಮತ್ತೆಲ್ಲ ಹೋದ್ರೆ ಆಯ್ತಪ್ಪ ಅಂತೇಳಿ ಬ್ರೈನ್ ಡ್ರೈನ್ ಅಂತೀವಿ ನಾವು ಇದಕ್ಕೆ. ಆ ಜನ ಪಾಪ ಬೇರೆ ಬೇರೆ ಎಲ್ಲೋ ದೇಶಗಳಲ್ಲೋ ಬೇರೆ ಬೇರೆ ಎಲ್ಲೋ ಕೆಲವು ಪಾಪ ಅವಕಾಶಗಳನ್ನು ಸತ್ತು ಹೋಗಿದ್ದು ನಾವು ನೋಡ್ತಾ ಇದ್ವಿ ಕಣ್ಣು ಮುಂದೆ. ಅದಕ್ಕಾಗಿ ಇವತ್ತು ಈ ಗೋನಾಳ್ ಭೀಮಪ್ಪನವರಾಗಿರ್ಬೋದು, ಕೃಷ್ಣಪ್ಪನವರಾಗಿರ್ಬೋದು, ಇವತ್ತು ನಮ್ಮ ಶಿವಶಂಕರಪ್ಪ ಸಾಹುಕಾರವರಾಗಿರ್ಬೋದು, ಅನೇಕರ ಅಧ್ಯಕ್ಷರು. ಅದಕ್ಕೆ ನಾವು ಮೇಲ್ಮೇಲೆ ಮಾತನ್ನು ಹೇಳ್ತಾ ಇರೋದು ಏನಪ್ಪ ಅಂದ್ರೆ, ಈ ರಾಜಕಾರಣಿಗಳ ಬಾಡಿನ ತೆಗೆದು ಹಾಕಿ ಬಿಡ್ರಿ ಅಂತ. ಪ್ರತಿ ವರ್ಷವೂ ಬದಲಾವಣೆ ಆಗಲೇಬೇಕಪ್ಪ. ಅಲ್ಲಿ ಅಧಿಕಾರಿಗಳು ಯೋಗ್ಯರು ಯಾರಿದ್ದಾರೆ ಹುಡುಕಿ ತೆಗೆದು ಅಲ್ಲಿ ಹಾಕೋದು. ಯಾಕಂದ್ರೆ 2ನೇ ವರ್ಷ ಬಂದ್ರೆ ಮತ್ತೆ ಅವ್ರು ಗದ್ದಲ ಶುರು ಮಾಡೇ ಬಿಡ್ತಾರೆ. ಅದಕ್ಕೆ ಇದು ಚೇಂಜ್ ಮಾಡ್ತಾ ಇರಬೇಕು. ಚೇಂಜ್ ಮಾಡೋ ಜೊತೆಗೆ ತಪ್ಪು ಮಾಡಿದಂಥ ಹಿಂಗೆ ಸಿಕ್ಕವ್ರಿಗೆ ಇವು ದೊಡ್ಡ ಶಿಕ್ಷೆ ಆಗ್ಬೇಕು, ಪನಿಷ್ಮೆಂಟ್ ಆಗ್ಬೇಕು. ಇದನ್ನು ಇವತ್ತೆಲ್ಲ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಮತ್ತೊಬ್ಬರು ಟೀಕಾ ಮಾಡಿದ್ರು ಸಾಕಷ್ಟು. KPSC ಮುರ್ಸಾಕ್ಬೇಕ್ರಿ, ಹಾಗೆ ಹೀಗೆ ಅಂತಾರೆ. ಮಾಡೋರು ಯಾರು? ಬೆಕ್ಕಿನ ಕೊಳ್ಳೆಗೆ ಗಂಟೆ ಕಟ್ಟೋರು ರೀ. ತಮ್ಮದು ಸರ್ಕಾರ ಆಯ್ತಿಲ್ಲ ರೀ. ಇವತ್ತು ಡಿ ಕೆ ಶಿ ಅವ್ರ ಕಡೆಯಿಂದ ಅದು ಮಾಡಿಸ್ಬಾರ್ದು. ಯಾಕೆ ಡಿ ಕೆ ಶಿ ಅವ್ರಿಂದ ಯಾಕೆ ಮಾಡಬಾರ್ದು? ಯಾಕಂದರೆ 2028 ಚುನಾವಣೆ ಬಂತು. KPSC ಒಂದು ಮೋಲ್ಡ್ ಮಾಡಿ ಹೊಸ KPSC